ನಮಸ್ತೆ ವೀಕ್ಷಕರೇ, ನಮ್ಮ ಸೂರ್ಯೋದಯ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಅಂದು ನಾನು ನನ್ನ ಗಂಡನೊಂದಿಗೆ ಮಾರುಕಟ್ಟೆಗೆ ಹೋಗಿದ್ದೆ. ನಾನು ಬಹಳ ದಿನಗಳಿಂದ ಮಾರುಕಟ್ಟೆಗೆ ಹೋಗಬೇಕೆಂದುಕೊಂಡಿದ್ದೆ, ಆದರೆ ಸಮಯವೇ ಸಿಗುತ್ತಿರಲಿಲ್ಲ. ಇಂದು ಭಾನುವಾರವಾಗಿತ್ತು ಮತ್ತು ನನ್ನ ಗಂಡನು ಕೂಡ ಮನೆಯಲ್ಲಿದ್ದರು. ಹಾಗಾಗಿ ತಿಂಡಿ ಮುಗಿಸಿದ ನಂತರ ನಾವು ಮಾರುಕಟ್ಟೆಗೆ ಬಂದೆವು. ಇನ್ನು ನಾನು ಕೆಲವು ವಸ್ತುಗಳನ್ನು ನೋಡುತ್ತಿದ್ದೆ. ಅಷ್ಟರಲ್ಲೇ ಯಾರೋ ಹಿಂದಿನಿಂದ ನನ್ನನ್ನು ಕೂಗಿದರು. ನಾನು ತಿರುಗಿ ನೋಡಿದಾಗ ಇದ್ದಕ್ಕಿದ್ದಂತೆ ಒಬ್ಬ ಸಾಧು ಬಾಬಾ ನನ್ನ ಹತ್ತಿರ ಬಂದರು. ಅವರು ನನ್ನ ಹತ್ತಿರ ಭಿಕ್ಷೆ ಕೇಳಿ ಆಶೀರ್ವಾದ ನೀಡುವ ಮೊದಲೇ ನಾನು ಅವರಿಗೆ ಭಿಕ್ಷೆಯಾಗಿ 100 ರೂಪಾಯಿ ನೋಟನ್ನು ಕೈಗೆ ನೀಡಿಬಿಟ್ಟೆ. ಹಣ ನೀಡಿ ನಾನು ತಿರುಗಿದ ತಕ್ಷಣ ಅವರು ನನ್ನ ಸೆರಗನ್ನು ಹಿಡಿದುಕೊಂಡರು ಮತ್ತು ಹೇಳಿದರು, ಅಮ್ಮ, ಈ ಹಣವನ್ನು ಮರಳಿ ಪಡೆದುಕೊಳ್ಳಿ. ಅವರ ಈ ಮಾತು ಕೇಳಿ ನನಗೆ ವಿಚಿತ್ರ ಅನ್ನಿಸಿತು. ಹಣವನ್ನು ಮರಳಿಸುತ್ತಿರುವ ಮೊದಲ ಸಾಧು ಬಾಬಾ ಇವರೇ ಇರಬೇಕು. ಇರಿಸಿಕೊಳ್ಳಿ, ಏನಾಯಿತು ಅಂದೆ. ಆಗ ಅವರು ಮತ್ತೆ ನನ್ನ ಸೆರಗನ್ನು ಹಿಡಿದು ಹೇಳಿದರು, ನೀನು ಅವಳೇ ಅಲ್ವೇ ಎಂದರು. ಇದನ್ನು ಕೇಳಿ ನಾನು ಬೆರಗಾದೆ. ಅಷ್ಟರಲ್ಲೇ ಅವರು ನನ್ನ ಪಾದ ಹಿಡಿದು ಹೇಳಿದರು, ಅಮ್ಮ, ನನಗೆ ಹಣ ಬೇಡ, ಬದಲಾಗಿ ನನ್ನ ಮುಖಕ್ಕೆ ಒಂದು ಏಟು ನೀಡಿ ಎಂದರು. ಇಷ್ಟು ಹೇಳಿ ಅವರು ತಮ್ಮ 2 ಕೈಗಳಿಂದ ತಮಗೆ ತಾವೇ ಹೊಡೆದುಕೊಳ್ಳಲಾರಂಭಿಸಿದರು. ಇದನ್ನು ನೋಡಿ ನಾನು ಹೆದರಿ ತಕ್ಷಣ ನನ್ನ ಗಂಡನ ಕೈ ಹಿಡಿದು ಹೇಳಿದೆ, ಮನೀಶ್, ನಡೆಯಿರಿ, ಮನೆಗೆ ಹೋಗೋಣ ಎಂದೆ. ಶಾಪಿಂಗ್ ಮುಗಿಸಿಯೇ ಮನೆಗೆ ಹೋಗೋಣ ಎಂದು ಅವರು ನನಗೆ ತಿಳಿ ಹೇಳಲು ಪ್ರಯತ್ನಿಸಿದರು. ಆದರೆ ನಾನು ತಯಾರಿರಲಿಲ್ಲ. ನಾನು ತುಂಬ ಹೆದರಿದ್ದೆ. ನಾನು ಅಲ್ಲಿ ನಿಲ್ಲಲು ಸಾಧ್ಯವೇ ಇರಲಿಲ್ಲ ಮತ್ತು ನಾನು ನೆಮ್ಮದಿಯಿಂದ ಶಾಪಿಂಗ್ ಮಾಡಲು ಕೂಡ ಸಾಧ್ಯವಿರಲಿಲ್ಲ. ಅದಕ್ಕಾಗಿಯೇ ನಾನು ಅವರನ್ನು ಕರೆದುಕೊಂಡು ಕಾರಿನ ಕಡೆ ನಡೆದೆ ಮತ್ತು ಶಾಪಿಂಗ್ ಮಾಡದೆಯೇ ಮನೆಗೆ ಮರಳಿ ಬಂದೆ. ಮರುದಿನ ನಾನು ಆ ಹುಚ್ಚು ಸಾಧು ಬಾಬನ ಬಗ್ಗೆ ಯೋಚಿಸುತ್ತಿದ್ದೆ. ಅಷ್ಟರಲ್ಲೇ ನನ್ನ ಕೆಲಸದಾಕೆ ಬಂದು ನನಗೆ ಹೇಳಿದಳು, ಅಮ್ಮವರೇ, ಹೊರಗೆ ಯಾರು ಬಂದಿದ್ದಾರೆ ಮತ್ತು ಅವರು ನಿಮ್ಮನ್ನು ಭೇಟಿಯಾಗಲು ಬಯಸುತ್ತಿದ್ದಾರೆ. ಯಾರು? ನಡಿ, ನಾನು ನೋಡುತ್ತೇನೆ ಎಂದೆ. ನಾನು ಹೊರಗೆ ಹೋದೆ. ನೋಡಿ ಬೆರಗಾದೆ. ಅದೇ ಸಾಧು ಬಾಬಾ ಗೇಟ್ ಬಳಿ ನಿಂತಿದ್ದರು. ನಾನು ತಕ್ಷಣ ಗೇಟ್ ಬಂದ್ ಮಾಡಿದೆ ಮತ್ತು ನಾನು ತಕ್ಷಣ ಒಳಗಡೆ ಓಡಿ ಬಂದೆ. ನನಗೆ ಬಹಳ ಗಾಬರಿಯಾಗುತ್ತಿತ್ತು. ಮನೆಯಲ್ಲಿ ನಾನು ಒಬ್ಬಳೇ ಇದ್ದೇನೆ ಎಂದು ಯೋಚಿಸಿ ಆತಂಕವಾಯಿತು. ನಾನು ಒಳಗಡೆ ಬಂದು ನೆಮ್ಮದಿಯ ಉಸಿರು ಬಿಟ್ಟೆ ಮತ್ತು ಯೋಚಿಸಲಾರಂಭಿಸಿದೆ, ಈ ಸಾಧು ಬಾಬಾ ನನ್ನ ಮನೆಯವರೆಗೆ ಹೇಗೆ ತಲುಪಿದರು ಮತ್ತು ಇವರು ನನ್ನನ್ನು ಏಕೆ ಹಿಂಬಾಲಿಸುತ್ತಿದ್ದಾರೆ? ನಾನು ಬಹಳ ಯೋಚಿಸಿದೆ, ಆದರೆ ನಾನು ಯಾವುದೇ ನಿರ್ಧಾರಕ್ಕೆ ಬರಲು ಸಾಧ್ಯವಾಗಲಿಲ್ಲ. ಸಂಜೆ ಮನೀಶ್ ಮನೆಗೆ ಬಂದಾಗ ನಾನು ಅವರಿಗೆ ಸಾಧು ಬಾಬಾನ ಬಗ್ಗೆ ಏನನ್ನೂ ಹೇಳಲಿಲ್ಲ, ಏಕೆಂದರೆ ಅವರು ಸುಸ್ತಾಗಿದ್ದರು ಮತ್ತು ಸುಮ್ಮನೆ ಆತಂಕಕ್ಕೊಳಗಾಗುತ್ತಾರೆ ಎಂದೆನಿಸಿತು. ಆದರೆ ಈಗ ಅವರು ಪ್ರತಿದಿನ ನನ್ನ ಮನೆಯ ಸುತ್ತ ಅಲೆಯುತ್ತಿದ್ದರು ಮತ್ತು ಕೆಲವೊಮ್ಮೆ ಬಾಗಿಲನ್ನು ಕೂಡ ಬಡಿಯುತ್ತಿದ್ದರು ಹಾಗೂ ಹೇಳುತ್ತಿದ್ದರು, ಬಾಬಾನ ಮಾತು ಕೇಳಿಸಿಕೊಳ್ಳಿ ಎಂದು. ಆದರೆ ನಾನು ಗೇಟ್ ತೆರೆಯುತ್ತಿರಲಿಲ್ಲ. ಅವರ ಮಾತು ಕೇಳುವುದು ಇರಲಿ, ನಾನು ಭಯದ ನೆರಳಿನಲ್ಲೇ ಬದುಕುತ್ತಿದ್ದೆ. ನನ್ನ ನಿದ್ದೆಯೇ ಹಾರಿ ಹೋಗಿತ್ತು. ಭಯದಿಂದ ಇದ್ದಕ್ಕಿದ್ದಂತೆ ಎಚ್ಚರವಾಗುತ್ತಿತ್ತು ಮತ್ತು ಮತ್ತೆ ಮಲಗುವ ಪ್ರಯತ್ನದಲ್ಲಿ ರಾತ್ರಿಯೆಲ್ಲ ಕಳೆದು ಹೋಗುತ್ತಿತ್ತು. ಈ ರೀತಿ ಎಷ್ಟೋ ದಿನಗಳು ಕಳೆದವು. ನಾನು ಯೋಚಿಸುತ್ತಿದ್ದೆ, ಆದರೆ ಈ ಸಾಧು ಬಾಬಾ ನನ್ನ ಹತ್ತಿರ ಏನು ಮಾತನಾಡಲು ಬಯಸುತ್ತಿದ್ದಾರೆ? ನನಗಂತೂ ಇವರ ಬಗ್ಗೆ ಏನೂ ಗೊತ್ತಿಲ್ಲ. ಅಂದೇ ನಾನು ಇವರನ್ನು ಮೊದಲ ಬಾರಿ ನೋಡಿದ್ದೆ. ಒಂದು ದಿನ ನಾನು ಬೇಸತ್ತು ನನ್ನ ಗಂಡನ ಬಳಿ ತಿಳಿಸಿಬಿಟ್ಟೆ, ಮನೀಶ್, ನಿಮಗೆ ಈ ಸಾಧು ಬಾಬಾ ನೆನಪಿದ್ದಾರಾ? ಯಾವ ಸಾಧು ಬಾಬಾ? ಮನೀಶ್ ಚಹಾ ಕುಡಿಯುತ್ತಾ ಕೇಳಿದರು. ಅದೇ ಆ ದಿನ ಮಾರುಕಟ್ಟೆಯಲ್ಲಿ ಸಿಕ್ಕಿದ್ದರಲ್ಲ ಅವರು. ವಿಚಿತ್ರ ಹುಚ್ಚನಾಗಿದ್ದ ಅಂದೆ. ಓಹೋ, ಅವನನ್ನು ಕಳ್ಳ ಎಂದು ಹೆದರಿ ನೀನು ಶಾಪಿಂಗ್ ಮಾಡದೆಯೇ ಮನೆಗೆ ಮರಳಿದ್ಯಲ್ಲ ಅವನ ಎಂದು ಅವರು ನೆನಪಿಸಿಕೊಂಡು ನಗುತ್ತಾ ಹೇಳಿದರು. ನಿನಗೆ ಈಗಲೂ ಅವನನ್ನು ಕಂಡು ಭಯವಾಗುತ್ತಿದೆಯೇ? ಈ ಘಟನೆ ನಡೆದು ಬಹಳ ಸಮಯವಾಗಿದೆಯಲ್ಲವೇ ಅಂದರು. ಆಗ ನಾನು ಅವರಿಗೆ ತಿಳಿಸಿದೆ, ಅದೇ ಸಾಧು ಬಾಬಾ ಪ್ರತಿದಿನ ನಮ್ಮ ಮನೆಯ ಸುತ್ತ ಅಲೆಯುತ್ತಿದ್ದಾರೆ ಮತ್ತು ನನ್ನ ಹತ್ತಿರ ಏನೋ ಮಾತನಾಡಬೇಕು ಎಂದು ಪದೇ ಪದೇ ಹೇಳುತ್ತಿದ್ದಾರೆ. ಅವರು ಆಶ್ಚರ್ಯದಿಂದ, ಹೌದಾ ಎಂದರು. ವಿಚಿತ್ರವಾಗಿದೆ. ಈ ಸಾಧು ಬಾಬಾನಿಗೆ ನಿನ್ನ ಹತ್ತಿರ ಏನು ಮಾತನಾಡಬೇಕಿದೆ ಎಂದರು. ನಾನು ಕೂಡ ಅದನ್ನೇ ಯೋಚಿಸುತ್ತಿದ್ದೇನೆ. ಅಂದರೆ ಅವರಿಗೆ ನನ್ನ ಹತ್ತಿರ ಏನು ಕೆಲಸವಿರಬಹುದು? ಆನಂತರ ಒಂದು ದಿನ ನಾನು ಆ ಸಾಧು ಬಾಬಾನನ್ನು ಮನೀಶ್ ಎದುರಿಗೆ ಒಳಗಡೆ ಕರೆದೆ ಮತ್ತು ಅವರು ಯಾವಾಗ ಒಳಗಡೆ ಪ್ರವೇಶಿಸಿದರೋ ಆಗ ಇದ್ದಕ್ಕಿದ್ದಂತೆ ನನ್ನ ದೃಷ್ಟಿ ಆ ಸಾಧು ಬಾಬನ ಕೈ ಮೇಲೆ ಬಿತ್ತು. ಅವರ ಕೈ ಮೇಲೆ ಬಿಡಿಸಲಾಗಿದ್ದ ಚಿತ್ರವನ್ನು ಕಂಡು ನನ್ನ ಆತ್ಮವೇ ನಡುಗಿ ಹೋಯಿತು. ನನ್ನ ಕಾಲೇಜು ದಿನಗಳಿಂದ ನಾನು ಒಬ್ಬ ಬಹಳ ಸೀದಾಸಾದ ಮತ್ತು ಸಾಧಾರಣ ಹುಡುಗಿಯಾಗಿದ್ದೆ. ನನಗೆ ಒಳ್ಳೆಯದು ಕೆಟ್ಟದರ ಯಾವುದೇ ಜ್ಞಾನವಿರಲಿಲ್ಲ. ಜಗತ್ತಿನಲ್ಲಿ ಏನು ನಡೆಯುತ್ತಿದೆ ಎಂಬುದರ ಬಗ್ಗೆ ನನಗೇನು ಆಸಕ್ತಿ ಇರಲಿಲ್ಲ. ನಾನು ನನ್ನದೇ ಲೋಕದಲ್ಲಿದ್ದೆ. ಗಲ್ಲಿಯಿಂದ ನೇರವಾಗಿ ಮನೆಗೆ ಬರುತ್ತಿದ್ದೆ ಮತ್ತು ಮನೆಯಿಂದ ನೇರವಾಗಿ ಕಾಲೇಜಿಗೆ. ಮನೆಗೆ ಬಂದು ಊಟ ಮಾಡಿ ಮಲಗುತ್ತಿದ್ದೆ ಮತ್ತು ರಾತ್ರಿ ಅಡುಗೆ ಮಾಡುವ ಸಮಯದಲ್ಲಿ ಅಮ್ಮನಿಗೆ ಸಹಾಯ ಮಾಡುತ್ತಿದ್ದೆ. ನಾವು ಇಬ್ಬರೇ ಸಹೋದರಿಯರು ಮತ್ತು ನಾನೇ ಸಣ್ಣವಳು. ಅಕ್ಕನ ನಿಶ್ಚಿತಾರ್ಥವಾಗಿತ್ತು
ಮತ್ತು ಮುಂದಿನ ತಿಂಗಳಲ್ಲಿ ಮದುವೆಯೂ ಇತ್ತು. ನನಗೆ ಓದುವುದರಲ್ಲಿ ಅಷ್ಟೊಂದು ಆಸಕ್ತಿ ಇರಲಿಲ್ಲ. ಆದರೆ ನನ್ನ ತಂದೆ ತಾಯಿಗೆ ನನಗೆ ಓದಿಸಲೇಬೇಕಿತ್ತು. ಅದಕ್ಕಾಗಿಯೇ ಪರಿಶ್ರಮ ಪಟ್ಟು ಪಾಸ್ ಆಗುತ್ತಿದ್ದೆ. ಹೀಗೆಯೇ ನನ್ನ ದಿನಗಳು ಕಳೆಯುತ್ತಿದ್ದವು. ಒಂದು ದಿನ ನಾನು ನನ್ನ ಗೆಳತಿಯ ಜೊತೆ ಹಾಸ್ಟೆಲ್ನಿಂದ ಮರಳುತ್ತಿದ್ದೆ. ಆಗ ಒಬ್ಬ ಹುಡುಗ ನಿಂತುಕೊಂಡು ನನ್ನನ್ನೇ ದಿಟ್ಟಿಸುತ್ತಿದ್ದ. ನಾನು ಕೂಡ ಅವನನ್ನು ನೋಡಿದೆ ಮತ್ತು ಅವನನ್ನು ನಿರ್ಲಕ್ಷಿಸಿ ಅಲ್ಲಿಂದ ಹೊರಟು ಹೋದೆ. ಮುಂದಿನ ವಾರ ಅವನು ಮತ್ತೆ ನಿಂತಿರುವುದು ಕಂಡಿತು. ನಾನು ನೋಡಿದೆ, ಅವನು ನೋಡಲು ಸರಿಯಾಗಿಯೇ ಇದ್ದ. ನನ್ನ ಕಡೆ ನೋಡಿಯೇ ನಗುತ್ತಿದ್ದ. ಆನಂತರ ಆ ಹುಡುಗ ದಿನವೂ ನಿಲ್ಲಲಾರಂಭಿಸಿದ. ಅದು ಅವನ ಹವ್ಯಾಸವಾಯಿತು. ಏನನ್ನೂ ಹೇಳುತ್ತಿರಲಿಲ್ಲ, ಏಕೆಂದರೆ ನನ್ನ ಗೆಳತಿಯು ನನ್ನ ಜೊತೆ ಇರುತ್ತಿದ್ದಳು. ಒಂದು ದಿನ ಜ್ವರ ಬಂದ ಕಾರಣ ನಾನು ಬೇಗನೆ ಮನೆಗೆ ಬಂದೆ. ಮನೆ ಅಷ್ಟೊಂದು ದೂರವಿರಲಿಲ್ಲ. ಅದಕ್ಕಾಗಿಯೇ ನಾನು ನಡೆದುಕೊಂಡೇ ಹೋಗುತ್ತಿದ್ದೆ. ಆ ಹುಡುಗ ಕಾಲೇಜಿನಿಂದ ಸ್ವಲ್ಪ ದೂರದಲ್ಲಿ ನನಗೆ ಕಂಡ. ನಾನು ಮುಂದೆ ಸಾಗುತ್ತಾ ಹೋದೆ. ಅವನು ನಾನು ಒಬ್ಬಳೇ ಬರುತ್ತಿರುವುದನ್ನು ನೋಡಿ ಹೇಳಿದ, ಇಲ್ಲಿ ಕೇಳಿಸಿಕೋ. ನಾನು ಒಮ್ಮೆಲೆ ನಿಂತೆ. ನನ್ನ ಹೃದಯ ಜೋರಾಗಿ ಬಡಿಯಲಾರಂಭಿಸಿತು. ನಾನು ಧೈರ್ಯ ಮಾಡಿ ಕೇಳಿದೆ, ಏನು ವಿಷಯ ಮತ್ತು ಯಾರು ನೀನು ಮತ್ತು ದಿನವೂ ನನ್ನ ದಾರಿಯಲ್ಲಿ ಏಕೆ ನಿಲ್ಲುತ್ತೀಯಾ? ಆ ಹುಡುಗ ನಕ್ಕ ಮತ್ತು ಹೇಳಿದ, ನಿನಗಾಗಿ. ನಾನು ಹೆದರಿದೆ. ಅವನು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಲಾರಂಭಿಸಿದ, ಐ ಲವ್ ಯು. ನಾನು ನಿನ್ನನ್ನು ಬಹಳ ಪ್ರೀತಿಸುತ್ತೇನೆ. ನಾನು ಬೆರಗಾದೆ. ಅವನಿಗೆ ನನ್ನ ಹೆಸರು ಕೂಡ ಗೊತ್ತಿತ್ತು. ನನ್ನ ಕೈಕಾಲುಗಳು ನಡುಗುತ್ತಿದ್ದವು. ನಾನು ಕೇಳಿದೆ, ನಿನಗೆ ನನ್ನ ಹೆಸರು ಹೇಗೆ ಗೊತ್ತು? ಅವನು ಹೇಳಿದ, ಹೆಸರು ತಿಳಿಯುವುದು ಯಾವ ದೊಡ್ಡ ವಿಷಯ. ನಾನು ನಿನ್ನ ಮನೆಯ ವಿಳಾಸ ಕೊಡಬಲ್ಲೆ. ಇದನ್ನು ಕೇಳಿದ ಮೇಲಂತೂ ನನಗೆ ಪ್ರಜ್ಞೆ ತಪ್ಪಿದಂತಾಯಿತು. ನಾನು ಹೆದರುತ್ತಲೇ ಕೇಳಿದೆ, ನಿನಗೇನು ಬೇಕು? ಅವನು ಹೇಳಿದ, ನಾನು ಕೇವಲ ನಿನ್ನನ್ನೇ ಬಯಸುತ್ತೇನೆ. ಯಾವಾಗ ನಾನು ನಿನ್ನನ್ನು ನೋಡಿದೆನೋ ನನ್ನ ನಿದ್ದೆಯೇ ಹಾರಿ ಹೋಗಿದೆ. ನನ್ನ ನೆಮ್ಮದಿ ಕಳೆದು ಹೋಗಿದೆ ಮತ್ತು ನನ್ನ ಪ್ರೀತಿಗೆ ನೀನು ಕೂಡ ಪ್ರೀತಿಯಿಂದಲೇ ಉತ್ತರ ನೀಡಬೇಕು ಎಂದು ನಾನು ಬಯಸುತ್ತೇನೆ. ಇದನ್ನು ಕೇಳಿ ನಾನು ಅಲ್ಲಿ ನಿಲ್ಲದೆ ನಡೆಯಲಾರಂಭಿಸಿದೆ. ಅವನು ಕೂಗುತ್ತಲೇ ಇದ್ದ. ಆದರೆ ನಾನು ಓಡುತ್ತಾ ಮನೆಗೆ ಬಂದೆ. ಮನೆ ತಲುಪಿದ ನಂತರ ನಾನು ಔಷಧಿ ತೆಗೆದುಕೊಂಡೆ ಮತ್ತು ಮಲಗಿದೆ. ರಾತ್ರಿ ಸ್ವಲ್ಪ ಚೇತರಿಸಿಕೊಂಡೆ ಮತ್ತು ನಾನು ಆ ಹುಡುಗನ ಬಗ್ಗೆ ಯೋಚಿಸಲಾರಂಭಿಸಿದೆ. ಅವನು ತನ್ನ ಹೆಸರನ್ನು ಮೋಹನ್ ಎಂದು ತಿಳಿಸಿದ್ದ. ಅವನ ಬಗ್ಗೆ ಯೋಚಿಸುತ್ತಾ ನನ್ನ ಹೃದಯ ಜೋರಾಗಿ ಬಡಿಯಲಾರಂಭಿಸಿತು. ಒಬ್ಬ ಹುಡುಗನಿಗೆ ನನ್ನಲ್ಲಿ ಇಷ್ಟೊಂದು ಆಸಕ್ತಿ ಇದೆ ಎಂಬುದು ಇದೇ ಮೊದಲ ಬಾರಿಗೆ ನನಗೆ ತಿಳಿದಿತ್ತು. ನನಗೆ ಅಷ್ಟೇನು ಕೆಟ್ಟದಾಗಿ ಅನಿಸಲಿಲ್ಲ. ಆನಂತರ ಅವನು ದಿನವೂ ದಾರಿಯಲ್ಲಿ ಸಿಗುತ್ತಿದ್ದ ಮತ್ತು ಸನ್ನೆಗಳಲ್ಲಿ ನಮಸ್ಕಾರ ಮಾಡುತ್ತಿದ್ದ ಹಾಗೂ ನಾನು ನಾಚಿಕೊಳ್ಳುತ್ತಿದ್ದೆ. ಕೆಲವು ದಿನಗಳ ನಂತರ ಅವನು ನನಗೆ ಪತ್ರ ನೀಡಲಾರಂಭಿಸಿದ ಮತ್ತು ನಾನು ಮನೆಗೆ ಬಂದು ಅವನ ಪತ್ರವನ್ನು ಓದುತ್ತಿದ್ದೆ ಮತ್ತು ಅವುಗಳನ್ನು ಅಡಗಿಸಿ ಇರಿಸುತ್ತಿದ್ದೆ. ನಂತರ ನಾನು ಕೂಡ ಅವನ ಪತ್ರಕ್ಕೆ ಉತ್ತರ ಬರೆದು ನೀಡಲಾರಂಭಿಸಿದೆ. ನಾನು ಅವನನ್ನು ಇಷ್ಟಪಡಲಾರಂಭಿಸಿದ್ದೆ. ಹೌದು, ನಾನು ಅವನನ್ನು ಪ್ರೀತಿಸಲಾರಂಭಿಸಿದ್ದೆ. ನಾವು ದಿನವೂ ದಾರಿಯಲ್ಲಿ ಒಬ್ಬರಿಗೊಬ್ಬರು ನೋಡುತ್ತಿದ್ದೆವು ಮತ್ತು ಪತ್ರಗಳ ಮೂಲಕ ಮಾತುಕತೆ ನಡೆಸುತ್ತಿದ್ದೆವು. ಒಂದು ದಿನ ಅವನು ಪತ್ರದಲ್ಲಿ ಬರೆದ, ನಾವು ಇನ್ನು ಎಲ್ಲಿಯವರೆಗೆ ಪತ್ರ ಬರೆಯುತ್ತಲೇ ಇರುವುದು? ಒಮ್ಮೆ ಭೇಟಿಯಾಗೋಣ. ನಾನು ಅವನಿಗೆ ಉತ್ತರದಲ್ಲಿ ಬರೆದೆ, ಭೇಟಿಯಾಗಲು ನನಗೂ ಇಷ್ಟವಿದೆ, ಆದರೆ ಇದು ಸಾಧ್ಯವಿಲ್ಲ. ನಾವು ಸಿಕ್ಕಿ ಹಾಕಿಕೊಳ್ಳುತ್ತೇವೆ ಎಂದೆ. ಅವನು ಬರೆದ, ನೀನು ಕಾಲೇಜಿಗೆ ಹೋಗು ಮತ್ತು ಅಲ್ಲಿಂದ ನನ್ನ ಜೊತೆ ಬಾ. ಸ್ವಲ್ಪ ಸಮಯದ ನಂತರ ನಾನು ನಿನ್ನನ್ನು ಕಾಲೇಜಿಗೆ ಬಿಡುತ್ತೇನೆ ಎಂದ. ನಾನು ಕೂಡ ಒಪ್ಪಿಕೊಂಡೆ. ಮರುದಿನ ಅವನು ಕಾಲೇಜಿನ ಹತ್ತಿರ ತನ್ನ ಬೈಕ್ ಜೊತೆ ನಿಂತಿದ್ದ. ನಾನು ಅತ್ತ ಇತ್ತ ನೋಡಿದೆ ಮತ್ತು ಅವನ ಬೈಕ್ ಮೇಲೆ ಕುಳಿತುಕೊಂಡೆ. ಅವನು ಒಂದು ಗಾರ್ಡನ್ಗೆ ಕರೆದೊಯ್ದ. ಅಲ್ಲಿ ನನಗೆ ಪ್ರೀತಿಯ ಭರವಸೆ ನೀಡುತ್ತಿದ್ದ. ನಾನು ನೀನಿಲ್ಲದೆ ಇರಲು ಸಾಧ್ಯವಿಲ್ಲ ಎಂದು ವಾಗ್ದಾನ ಮಾಡಿದ. ಯಾರೋ ಒಬ್ಬ ಹುಡುಗ ನನ್ನ ಜೀವನದಲ್ಲಿ ಬರುತ್ತಾನೆ ಮತ್ತು ನನ್ನನ್ನು ಇಷ್ಟೊಂದು ಪ್ರೀತಿಸುತ್ತಾನೆ ಎಂದು ನಾನು ಎಂದೂ ಕನಸಿನಲ್ಲೂ ಯೋಚಿಸಿರಲಿಲ್ಲ. ನಾನು ಅಂದು ಬಹಳ ಖುಷಿಯಾಗಿದ್ದೆ. ಮನೆಗೆ ಬಂದಾಗ ಅವನನ್ನು ನೆನಪಿಸಿಕೊಂಡು ಪದೇ ಪದೇ ನಗುತ್ತಿದ್ದೆ. ಪ್ರತಿಯೊಂದು ಜಾಗದಲ್ಲೂ ನನಗೆ ಅವನೇ ಕಾಣಿಸುತ್ತಿದ್ದ. ನಾನು ಮನೆಯಲ್ಲಿ ಅವನ ಬಗ್ಗೆ ಯಾರಿಗೂ ತಿಳಿಸಿರಲಿಲ್ಲ. ಆನಂತರ ನಾವು ಆಗಾಗ ಭೇಟಿಯಾಗಲಾರಂಭಿಸಿದೆವು. ಮೊದಲು ಗಾರ್ಡನ್ನಲ್ಲಿ, ಆಮೇಲೆ ಹೋಟೆಲ್ನಲ್ಲಿ, ಆಮೇಲೆ ಒಂದು ದಿನ ಅವನು ನನ್ನನ್ನು ತನ್ನ ಗೆಳೆಯನ ಪ್ಲಾಟ್ಗೆ ಕರೆತಂದ. ನಾನು ಹೆದರಿದೆ ಮತ್ತು ಕೇಳಿದೆ, ಮೋಹನ್, ನೀನು ನನ್ನನ್ನು ಇಲ್ಲಿಗೇಕೆ ಕರೆತಂದೆ? ಅವನು ಹೇಳಿದ, ನಾನು ಬಹಳ ಬೇಗ ನನ್ನ ಮನೆಯವರನ್ನು ನಿನ್ನ ಮನೆಗೆ ಕಳುಹಿಸುತ್ತೇನೆ ಎಂದ. ನಾನು ಕೂಡ ಅವನ ಮಧುರ ಮಾತುಗಳಿಗೆ ಮರಳಾಗಿ ಅವನಲ್ಲಿ ಕಳೆದು ಹೋದೆ. ನನ್ನ ಬಳಿ ಅವನ ಮಾತನ್ನ ಕೇಳುವುದರ ಹೊರತಾಗಿ ಇನ್ಯಾವುದೇ ದಾರಿ ಇರಲಿಲ್ಲ. ಮನೆಗೆ ಬಂದು ನಾನು ತುಂಬ ಅತ್ತೆ ಮತ್ತು ಪಶ್ಚಾತ್ತಾಪಪಟ್ಟೆ. ನಾನೇನು ಮಾಡಿಬಿಟ್ಟೆ? ನಾನು ಯಾರನ್ನಾದರೂ ಈ ಹಂತದವರೆಗೆ ಹೇಗೆ ಪ್ರೀತಿಸಲು ಸಾಧ್ಯ? ಆದರೆ ಮರುದಿನ ಮೋಹನ್ ನನಗೆ ಮತ್ತೆ ತನ್ನ ಪ್ರೀತಿಯ ಭರವಸೆ ನೀಡಿ ಎಲ್ಲವನ್ನು ಮರೆಸಿದ. ಕೆಲವು ದಿನಗಳಿಂದ ನನ್ನ ಆರೋಗ್ಯ ಸರಿ ಇರಲಿಲ್ಲ. ನನ್ನ ಶರೀರದಲ್ಲಿ ಜೀವವಿಲ್ಲದಂತೆ ಆಗುತ್ತಿತ್ತು ಮತ್ತು ಒಂದು ದಿನ ನನಗೆ ಕಾಲೇಜಿನಲ್ಲಿ ತಲೆ ಸುತ್ತು ಬಂತು. ಆಗ ನನ್ನ ಗೆಳತಿ ನನ್ನನ್ನು ಬಲವಂತವಾಗಿ ಡಾಕ್ಟರ್ ಹತ್ತಿರ ಕರೆದೊಯ್ದಳು. ಅಲ್ಲಿ ನನ್ನ ಚೆಕಪ್ ಮಾಡಿದ ನಂತರ ಡಾಕ್ಟರ್ ನನ್ನ ಪತಿಯ ಹೆಸರನ್ನು ಕೇಳಿದರು.
ಇದನ್ನು ಕೇಳಿ ನಾನು ಬೆರಗಾದೆ ಮತ್ತು ಗೆಳತಿಯ ಕಡೆ ನೋಡಿದೆ. ನನ್ನ ಗೆಳತಿ ಹೇಳಿದಳು, ಡಾಕ್ಟರ್, ಇವಳಿಗೆ ಮದುವೆಯಾಗಿಲ್ಲ. ಇದನ್ನು ಕೇಳಿ ಡಾಕ್ಟರ್ ವಿಚಿತ್ರ ದೃಷ್ಟಿಯಿಂದ ನನ್ನ ಕಡೆ ನೋಡಿದರು ಮತ್ತು ಹೇಳಿದರು, ನೀನು ಗರ್ಭಿಣಿಯಾಗಿದ್ದೀಯಾ? ಇದನ್ನು ಕೇಳಿ ನನ್ನ ಕಾಲ ಕೆಳಗಿನ ಭೂಮಿಯೇ ಕುಸಿದಂತಾಯಿತು. ಡಾಕ್ಟರ್ ಏನು ಹೇಳುತ್ತಿದ್ದರೆಂದು ನನಗೆ ಯಾವುದು ಕೇಳಿಸುತ್ತಲೇ ಇರಲಿಲ್ಲ. ನನ್ನ ಗೆಳತಿ ಮೀನಾ ನನ್ನನ್ನು ಕ್ಲಿನಿಕ್ನಿಂದ ಹೊರಗೆ ಕರೆತಂದಳು ಮತ್ತು ನನ್ನ ಸ್ಥಿತಿ ನೋಡಿ ಅವಳು ನನ್ನಲ್ಲಿ ಏನನ್ನೂ ಹೇಳಲಿಲ್ಲ ಮತ್ತು ನನಗೆ ಸಮಾಧಾನ ನೀಡುತ್ತಾ ಹೇಳಿದಳು, ನಾನು ಯಾರಿಗೂ ತಿಳಿಸುವುದಿಲ್ಲ. ಈ ರಹಸ್ಯವನ್ನು ರಹಸ್ಯವಾಗಿಯೇ ಇರಿಸುತ್ತೇನೆ. ಈ ಸಮಯದಲ್ಲಿ ನಿನ್ನ ಸ್ಥಿತಿ ಸರಿಯಾಗಿಲ್ಲ. ನಾನು ನಿನ್ನ ಹತ್ತಿರ ಯಾವುದೇ ಪ್ರಶ್ನೆ ಕೇಳಲು ಸಾಧ್ಯವಿಲ್ಲ. ಅವಳು ನನ್ನನ್ನು ಮನೆಯಲ್ಲಿ ಬಿಟ್ಟು ಹೊರಟು ಹೋದಳು. ನಾನು ಮನೆಗೆ ಹೋಗಿ ಬಹಳ ಅತ್ತೆ. ಇದು ಏನಾಯಿತು? ಈಗ ನಾನು ಏನು ಮಾಡಲಿ? ನನ್ನ ಮನೆಯವರಿಗೆ ಏನು ಹೇಳಲಿ ಎಂದು ಯೋಚಿಸಿ ನನ್ನ ತಲೆ ಒಡೆದು ಹೋಗುತ್ತಿತ್ತು. ಮುಂದೆ ಏನಾಗಲಿದೆ? ಮರುದಿನ ನಾನು ಮೋಹನನ್ನು ಭೇಟಿಯಾದೆ ಮತ್ತು ಅವನಿಗೆ ಎಲ್ಲ ವಿಷಯ ತಿಳಿಸಿದೆ. ಅವನು ಸ್ವಲ್ಪವೂ ಆತಂಕಗೊಳ್ಳಲಿಲ್ಲ ಮತ್ತು ಹೇಳಲಾರಂಭಿಸಿದ, ಗಾಬರಿಯಾಗಬೇಡ, ನಾನು ಬೇಗ ನನ್ನ ಮನೆಯವರನ್ನ ಕಳುಹಿಸುತ್ತೇನೆ. ನೀನು ನಿನ್ನ ಮನೆಯಲ್ಲಿ ಮಾತನಾಡು ಮತ್ತು ಒಂದು ವೇಳೆ ಅವರು ಒಪ್ಪದಿದ್ದರೆ ನಾವಿಬ್ಬರು ಓಡಿ ಹೋಗಿ ಮದುವೆಯಾಗೋಣ ಎಂದ. ಅವನು ಮತ್ತೆ ನನಗೆ ಕನಸುಗಳನ್ನು ತೋರಿಸಲಾರಂಭಿಸಿದ. ಅಂದು ನಾನು ಮೀನಾಳಿಗೆ ಕಾಲೇಜಿನಲ್ಲಿ ಎಲ್ಲವನ್ನು ತಿಳಿಸಿಬಿಟ್ಟೆ. ಅಂದರೆ ನಾನು ಯಾರನ್ನು ಪ್ರೀತಿಸುತ್ತಿದ್ದೇನೆ ಮತ್ತು ನಾವು ಕದ್ದು ಮುಚ್ಚಿ ಭೇಟಿಯಾಗುತ್ತಿದ್ದೆವು ಹಾಗೂ ಇದು ಅದರ ಫಲಿತಾಂಶವಾಗಿದೆ. ಈಗ ತಿಳಿಸು, ನಾನು ಏನು ಮಾಡಲಿ ಎಂದೆ. ಅವಳು ಹೇಳಲಾರಂಭಿಸಿದಳು, ನನಗೇನು ಅರ್ಥವಾಗುತ್ತಿಲ್ಲ. ನೀನು ಆ ಹುಡುಗನ ಹತ್ತಿರ ಹೇಳು, ಏಕೆಂದರೆ ಅವನು ಶೀಘ್ರದಲ್ಲೇ ನಿನ್ನನ್ನು ಮದುವೆಯಾಗಲಿ. ಇಲ್ಲದಿದ್ದರೆ ದೊಡ್ಡ ಸಮಸ್ಯೆಯಾಗುತ್ತದೆ. ಅವನು ತನ್ನ ಮನೆಯವರನ್ನು ಕಳುಹಿಸುವುದಾಗಿ ಹೇಳಿದ್ದಾನೆಂದು ನಾನು ಅವಳಲ್ಲಿ ಹೇಳಿದೆ. ನಾನು ಅವನನ್ನು ಇಷ್ಟಪಡುತ್ತಿರುವುದಾಗಿ ಮನೆಯಲ್ಲಿ ತಿಳಿಸುತ್ತೇನೆ ಎಂದೆ ಮತ್ತು ಮನೆಗೆ ಬಂದು ನಾನು ನನ್ನ ಅಮ್ಮನಿಗೆ ತಿಳಿಸಿದೆ. ಅಮ್ಮ, ನಾನು ಒಬ್ಬ ಹುಡುಗನನ್ನು ಇಷ್ಟಪಡುತ್ತಿದ್ದೇನೆ ಮತ್ತು ನಾನು ಅವನನ್ನು ಮದುವೆಯಾಗಲು ಬಯಸುತ್ತೇನೆ. ಅವರು ಸಂಬಂಧ ಕೇಳಲು ಬರಲು ಬಯಸುತ್ತಿದ್ದಾರೆ ಎಂದೆ. ಈ ಮಾತು ಕೇಳಿ ಅಮ್ಮ ಬಹಳ ಕೋಪಗೊಂಡರು ಮತ್ತು ಹೇಳಿದರು, ನಾವು ನಿನಗೆ ಇದೇ ಸಂಸ್ಕಾರ ನೀಡಿದ್ದೇವೇನು? ಎಚ್ಚರ, ಒಂದು ವೇಳೆ ಯಾರಾದರೂ ಬಂದರೆ ನಿರಾಕರಿಸಿಬಿಡು. ನೀನು ಇನ್ನೂ ಓದಬೇಕು. ಮದುವೆಯ ಕಾಟದಲ್ಲಿ ಸಿಲುಕಬೇಡ. ಸಮಯ ಬಂದಾಗ ನಾವು ನಿನಗೆ ಒಬ್ಬ ಒಳ್ಳೆಯ ಹುಡುಗನನ್ನು ಹುಡುಕಿ ನಿನ್ನ ಮದುವೆ ಮಾಡುತ್ತೇವೆ. ನಾನು ಏನನ್ನೋ ಹೇಳಲು ಬಾಯಿ ತೆರೆದಾಗ, ಸಾಕು, ನನಗೆ ಇನ್ನೇನು ಹೇಳಬೇಡ ಎಂದರು. ಅಮ್ಮ ಏನನ್ನು ಕೇಳಲು ಸಿದ್ಧವಿರಲಿಲ್ಲ. ಈಗ ನಾನಾದರೂ ಏನು ಮಾಡಲು ಸಾಧ್ಯ? ಮರುದಿನ ಮೋಹನ್ ಯೋಚಿಸುತ್ತಾ ಹೇಳಿದನು, ಈಗ ಓಡಿ ಹೋಗುವುದರ ಹೊರತು ಇನ್ಯಾವುದೇ ದಾರಿ ಇಲ್ಲ. ನೀನು ಗರ್ಭಿಣಿಯಾಗದಿದ್ದರೆ ಕಾಯಬಹುದಿತ್ತು. ಆದರೆ ಈಗ ಇಂಥ ಸ್ಥಿತಿಯಲ್ಲಿ ಕೋರ್ಟ್ ಮ್ಯಾರೇಜ್ ಮಾತ್ರ ಈ ಸಮಸ್ಯೆಗೆ ಪರಿಹಾರವಾಗಿದೆ. ನೀನು ಒಂದು ಕೆಲಸ ಮಾಡು. ಇಂದು ರಾತ್ರಿ ನಿನ್ನ ಅಗತ್ಯ ಸಾಮಾನುಗಳನ್ನು ತೆಗೆದುಕೊಂಡು ಸಿದ್ಧವಾಗಿರು. ನಾವು ರಾತ್ರಿ ಓಡಿ ಹೋಗಿ ಮದುವೆಯಾಗೋಣ. ನನಗೆ ಅವನ ಮಾತನ್ನು ಕೇಳದೆ ಬೇರೆ ದಾರಿ ಇರಲಿಲ್ಲ. ಅನಿವಾರ್ಯವಾಗಿತ್ತು. ಅಂದು ರಾತ್ರಿ ನಾನು ನನ್ನ ಅಗತ್ಯ ಸಾಮಾನುಗಳನ್ನು ಒಂದು ಸಣ್ಣ ಬ್ಯಾಗ್ನಲ್ಲಿ ಹಾಕಿದೆ ಮತ್ತು ಎಲ್ಲರೂ ಮಲಗುವುದನ್ನೇ ಕಾಯಲಾರಂಭಿಸಿದೆ. ಎಲ್ಲರೂ ಮಲಗಿದ ಮೇಲೆ ನಾನು ಧೈರ್ಯ ಮಾಡಿ ಬ್ಯಾಗ್ ಎತ್ತಿಕೊಂಡೆ ಮತ್ತು ಕದ್ದು ಮುಚ್ಚಿ ಹೊರಗೆ ಬಂದೆ. ಹೊರಗೆ ತಿರುವಿನಲ್ಲಿ ಮೋಹನ್ ಬೈಕ್ ತೆಗೆದುಕೊಂಡು ನನಗಾಗಿ ಕಾಯುತ್ತಿದ್ದ. ನಾನು ಬೈಕ್ ಮೇಲೆ ಕುಳಿತು ಅವನ ಜೊತೆ ಹೊರಟೆ. ದೂರದ ಒಂದು ಬಂಗಲೆಯ ಹತ್ತಿರ ಅವನು ತನ್ನ ಬೈಕ್ ನಿಲ್ಲಿಸಿದ ಮತ್ತು ನನ್ನನ್ನು ಒಳಗಡೆ ಬರಲು ಹೇಳಿದ. ನಾನು ಇದು ಯಾರ ಮನೆ ಎಂದು ಕೇಳಿದಾಗ ಅವನು ಇದು ತನ್ನ ಗೆಳೆಯನ ಮನೆ ಎಂದು ಹೇಳಿದ. ನಾವು ಇಂದು ರಾತ್ರಿ ಇಲ್ಲೇ ಉಳಿಯುತ್ತೇವೆ ಎಂದ. ನಾನು ಹೆದರುತ್ತಲೇ ಒಳಗಡೆ ಪ್ರವೇಶಿಸಿದೆ. ಅಲ್ಲಿ ಇನ್ನು ಕೆಲವು ಹುಡುಗಿಯರಿದ್ದರು ಮತ್ತು ಕೆಲವು ಪುರುಷರು ಕೂಡ ಇದ್ದರು. ಹಾಲ್ನಿಂದ ಹಾದು ಹೋದ ನಂತರ ಮೋಹನ್ ನನ್ನನ್ನು ಒಂದು ಡ್ರಾಯಿಂಗ್ ರೂಮ್ನಂತಹ ಕೋಣೆಗೆ ಕರೆತಂದ ಮತ್ತು ಅಲ್ಲಿ ಒಬ್ಬಳು ವಯಸ್ಸಾದ ಮಹಿಳೆ ಮಂಚದ ಮೇಲೆ ಕುಳಿತು ಪಾನ್ ಜಗಿಯುತ್ತಿದ್ದಳು. ಬಂದ್ಯಾ ಮಗನೇ ಎಂದು ಮೋಹನ್ಗೆ ಕೇಳಿದಳು. ನೋಡಿಕೋ, ಮೋಹನ್ ಅಸಹ್ಯದಿಂದ ನನ್ನ ಕಡೆ ನೋಡುತ್ತಾ ಹೇಳಿದ. ಸ್ವಲ್ಪ ಚೆನ್ನಾಗಿದ್ದಾಳೆ, ನನ್ನ ಹಣ ನೀಡಿಬಿಡಿ, ನನಗೆ ತಡವಾಗುತ್ತಿದೆ. ನಾನು ಆಶ್ಚರ್ಯದಿಂದ ಆತಂಕದಿಂದ ನಿಂತಿದ್ದೆ. ಒಮ್ಮೆ ಆ ಹೆಣ್ಣನ್ನು, ಇನ್ನೊಮ್ಮೆ ಆ ಹೆಣ್ಣಿನಿಂದ ಹಣ ವಸೂಲಿ ಮಾಡುತ್ತಿದ್ದ ಮೋಹನ್ನನ್ನು ನೋಡುತ್ತಿದ್ದೆ. ನಾನು ಕಿರುಚಿದೆ, ಮೋಹನ್ ಇದೆಲ್ಲ ಏನು? ಮತ್ತು ನೀನು ಈ ಹೆಣ್ಣಿನ ಹತ್ತಿರ ಯಾವುದಕ್ಕೆ ಹಣ ತೆಗೆದುಕೊಳ್ಳುತ್ತಿದ್ದೀಯಾ? ಮೋಹನ್ ಹಣ ತೆಗೆದುಕೊಂಡ ಮತ್ತು ಯಾವುದೇ ಮಾತನಾಡದೆಯೇ ಅಲ್ಲಿಂದ ಜಾರಿಕೊಂಡ. ನಾನು ಅವನ ಹಿಂದೆ ಓಡಿದೆ. ಆಗ ಒಬ್ಬ ಮನುಷ್ಯ ನನ್ನನ್ನು ಹಿಡಿದುಕೊಂಡ. ಆ ಹೆಣ್ಣು ಎದ್ದಳು ಮತ್ತು ಹೇಳಿದಳು, ಅವನು ನಿನ್ನನ್ನು ಮಾರಲು ಬಂದಿದ್ದ. ಇದನ್ನು ಕೇಳಿ ನನ್ನ ಮುಖದ ಬಣ್ಣ ಬಾಡಿ ಹೋಯಿತು. ನಾನು ಇಲ್ಲ ಎಂದು ತಲೆ ಆಡಿಸಿದೆ. ಆಗ ಆ ಹೆಣ್ಣು ಹೇಳಿದಳು, ಅವನು ನಿನ್ನ ವ್ಯವಹಾರ ಮಾಡಿ ಹೋಗಿದ್ದಾನೆ. ಈಗ ನೀನು ನನ್ನ ಕೋಟೆಯ ಸೊತ್ತು. ನಾನು ಹೇಳಿದಂತೆ ನೀನು ಕೇಳಬೇಕು. ಅವಳು ನನ್ನ ತಲೆ ಮೇಲೆ ಯಾವುದೋ ಬಾಂಬ್ ಹಾಕಿದಂತೆ ಇತ್ತು. ನಾನು ಕಿರುಚಾಡಲಾರಂಭಿಸಿದೆ. ಇಲ್ಲ, ಬಿಡಿ ನನ್ನನ್ನು, ನಾನು ಇಲ್ಲಿ ಇರುವುದಿಲ್ಲ. ಆ ಜನರು ನನ್ನನ್ನು ಕೋಣೆಯಲ್ಲಿ ಬಂದ್ ಮಾಡಿದರು. ಮೋಹನ್ ವಂಚನೆ ಮಾಡಿದ್ದ. ಅವನು ಈ ಮೊದಲು ಕೂಡ ಇಬ್ಬರು ಹುಡುಗಿಯರನ್ನು ಹೀಗೇ ಮಾರಿದ್ದಾನೆ ಎಂದು ಒಬ್ಬ ಮಹಿಳೆ ಹೇಳುತ್ತಿದ್ದಳು. ನಾನು ಮೋಸ ಹೋಗಿದ್ದೆ. ಜೊತೆಗೆ ನಾನು ನನ್ನ ಗೌರವವನ್ನು ಕೂಡ ಕಳೆದುಕೊಂಡಿದ್ದೆ. ಮತ್ತು ಈಗ ಈ ಕೋಟೆಯ ಜೀವನ.
ನಾನು ಈ ಗಲೀಜಿನಲ್ಲಿ ಬದುಕಲು ಸಾಧ್ಯವಿರಲಿಲ್ಲ. ನಾನು ಬಾಗಿಲನ್ನು ಜೋರಾಗಿ ಬಡಿದೆ ಮತ್ತು ನನ್ನನ್ನು ಹೋಗಲು ಬಿಡಿ ಎಂದು ಕೂಗಿದೆ. ಆದರೆ ಆ ಜನರಿಗೆ ಇಂತಹ ಕಿರುಚಾಟದ ಹವ್ಯಾಸವಿತ್ತು. ನನ್ನ ಮಾತು ಯಾರೂ ಕೇಳಲಿಲ್ಲ. ಸುಸ್ತಾಗಿ ನಾನು ಶಾಂತಳಾದೆ. ಅವಳ ಅಪ್ಪಟ್ಟ ಬೆಂಬಲಿಗ ಮತ್ತು ಹುಡುಗಿಯರ ದಲ್ಲಾಳಿಯಾಗಿದ್ದ ದಿನೇಶ್ ಎಂಬುವವನು ನನಗಾಗಿ ದಿನವೂ ಊಟ ನೀರು ನೀಡಿ ಹೋಗುತ್ತಿದ್ದ ಮತ್ತು ಹಠ ಮಾಡಬೇಡ, ಚಂದ ಅಕ್ಕನ ಮಾತು ಕೇಳು ಎಂದು ತಿಳಿ ಹೇಳುತ್ತಿದ್ದ. ಅವನು ಕೆಲವೊಮ್ಮೆ ನನಗೆ ಹೊಡೆಯುತ್ತಿದ್ದ ಕೂಡ. ಇಂದು ಕೂಡ ಅವನು ನನಗಾಗಿ ಊಟ ತಂದ. ನಾನು ಸದ್ದಿಲ್ಲದೆ ಊಟ ಮಾಡಿದೆ ಮತ್ತು ಅವನಲ್ಲಿ ಹೇಳಿದೆ, ನನ್ನನ್ನು ಹೊರಗೆ ಹೋಗಲು ಬಿಡು, ಇಲ್ಲಿ ನನಗೆ ಉಸಿರು ಕಟ್ಟುತ್ತಿದೆ. ನೀವುಗಳು ಹೇಗೆ ಬಯಸುತ್ತೀರೋ ನಾನು ಹಾಗೆಯೇ ಮಾಡುತ್ತೇನೆ. ಇದನ್ನು ಕೇಳಿ ಅವನು ಖುಷಿಯಾದ. ಊಟ ಮಾಡಿದ ನಂತರ ನನ್ನನ್ನು ಹೊರಗೆ ಕರೆತಂದ. ಚಂದ ಅಕ್ಕ ಕೂಡ ನನ್ನನ್ನು ನೋಡಿ ಬಹಳ ಖುಷಿಯಾದಳು ಮತ್ತು ಸೇಜಲ್ ಎಂಬ ಹೆಸರಿನ ಒಬ್ಬ ಹುಡುಗಿಯನ್ನು ಕರೆದಳು. ಇಲ್ಲಿನ ನೀತಿ ನಿಯಮದ ಬಗ್ಗೆ ಎಲ್ಲವನ್ನೂ ತಿಳಿಸುವ ಮತ್ತು ಇವಳು ಗರ್ಭಿಣಿಯಾಗಿದ್ದಾಳೆ, ಅವಳಿಗೆ ಊಟ ಉಪಚಾರದ ಕಡೆ ಗಮನ ಹರಿಸು ಎಂದು ಅವಳಲ್ಲಿ ಹೇಳಿದಳು. ಸೇಜಲ್ ಬಹಳ ಒಳ್ಳೆಯ ಹುಡುಗಿಯಾಗಿದ್ದಳು. ನನ್ನ ಬಗ್ಗೆ ಬಹಳ ಕಾಳಜಿ ವಹಿಸುತ್ತಿದ್ದಳು. ಕೆಲವು ದಿನಗಳಲ್ಲೇ ಅವಳ ಜೊತೆ ನನ್ನ ಸ್ನೇಹವಾಯಿತು. ಅವಳು ಕೂಡ ನನ್ನಂತೆಯೇ ಸಂದರ್ಭದ ಬಲಿಯಾಗಿ ಇಲ್ಲಿಗೆ ಬಂದಿದ್ದಳು. ನಾನು ಅವಳಿಗೆ ನನ್ನ ಎಲ್ಲ ಕಥೆಯನ್ನು ಹೇಳಿದೆ. ಆಗ ಅವಳು ನೀನು ಹೇಗಾದರೂ ಮಾಡಿ ಇಲ್ಲಿಂದ ಓಡಿ ಹೋಗು ಎಂದು ನನ್ನಲ್ಲಿ ಹೇಳಿದಳು. ನಾನು ಅವಳಲ್ಲಿ ಕೇಳಿದೆ, ಇದು ಸಾಧ್ಯವೇ ಎಂದೆ. ನನ್ನ ಕಣ್ಣುಗಳು ಹೊಳೆಯಲಾರಂಭಿಸಿದವು. ಈ ಕೋಟೆಯಲ್ಲಿ ನನ್ನ ಜೀವನ ಹಾಳಾಗಲು ಬಿಡುವುದಿಲ್ಲ ಎಂದು ಅವಳು ನನಗೆ ಭರವಸೆ ನೀಡಿದಳು. ಅವಳು ಅವಕಾಶ ನೋಡಿ ನನ್ನನ್ನು ಇಲ್ಲಿಂದ ಹೊರಗೆ ಕಳುಹಿಸುವೆ ಎಂದಳು. ಅವಳ ಮಾತು ಕೇಳಿ ನನಗೆ ನೆಮ್ಮದಿ ಅನ್ನಿಸಿತು. ಆ ದಿನ ಒಬ್ಬ ಹೊಸ ಹುಡುಗಿ ಬಂದಿದ್ದಳು ಮತ್ತು ಎಲ್ಲರ ಗಮನ ಅವಳ ಮೇಲಿತ್ತು. ಸೇಜಲ್ ಕದ್ದು ಮುಚ್ಚಿ ಗೇಟ್ನ ಇನ್ನೊಂದು ಬೀಗದ ಕೀಲಿ ಮಾಡಿಸಿದ್ದಳು ಮತ್ತು ದಿನೇಶ್ನ ಕೋಣೆಗೆ ಹೋಗಿ ಅವನ ನೀರಿನಲ್ಲಿ ಕೂಡ ಅಮಲು ಪದಾರ್ಥ ಬೆರೆಸಿದ್ದಳು ಮತ್ತು ಹೇಗಾದರೂ ಮಾಡಿ ನಿನ್ನನ್ನು ಇಲ್ಲಿಂದ ಹೊರಗೆ ಕಳುಹಿಸುತ್ತೇನೆ ಎಂದು ಹೇಳಿದಳು. ಆದರೆ ನಾನು ಎಲ್ಲಿಗೆ ಹೋಗಲಿ ಎಂದು ಗಾಬರಿಯಿಂದ ಕೇಳಿದೆ. ಪ್ರಪಂಚ ಬಹಳ ದೊಡ್ಡದಿದೆ, ನೀನು ಧೈರ್ಯ ಮಾಡಬೇಕು ಅಷ್ಟೇ. ಆಸರೆ ಸಿಕ್ಕೇ ಸಿಗುತ್ತದೆ. ನಿನಗೆ ಎಲ್ಲಿ ಆಸರೆ ಸಿಗುತ್ತದೋ ಅದು ಈ ಜಾಗಕ್ಕಿಂತಲೂ ಉತ್ತಮವಾಗಿಯೇ ಇರುತ್ತದೆ. ಸರಿ ಎಂದು ಅವಳ ಮಾತನ್ನು ಒಪ್ಪಿಕೊಂಡೆ. ಇಲ್ಲಿ ರಾತ್ರಿ ಹಗಲಾಗುತ್ತಿತ್ತು ಮತ್ತು ಇಲ್ಲಿಂದ ರಾತ್ರಿ ಹೋಗುವುದು ಅಸಾಧ್ಯವಾಗಿತ್ತು. ಅದಕ್ಕಾಗಿಯೇ ಸೇಜಲ್ ನಾನು ಬೆಳಿಗ್ಗೆ ಇಲ್ಲಿಂದ ಹೊರಗೆ ಹೋಗುವ ಪ್ಲಾನ್ ಮಾಡಿದ್ದಳು. ಅವರೆಲ್ಲರೂ ಮಲಗಿದ ನಂತರ ನಾನು ನನ್ನ ಸಾಮಾನು ಎತ್ತಿಕೊಂಡೆ ಮತ್ತು ಮೆಲ್ಲನೆಯ ಹೆಜ್ಜೆಗಳಿಂದ ಸೇಜಲ್ ಜೊತೆ ಗೇಟ್ವರೆಗೆ ಬಂದೆ. ಅತ್ತ ಇತ್ತ ನೋಡುತ್ತಾ ಸೇಜಲ್ ಬೀಗ ತೆರೆದಳು ಮತ್ತು ನನ್ನನ್ನು ಅಪ್ಪಿಕೊಂಡಳು ಹಾಗೂ ನನ್ನನ್ನು ಅಲ್ಲಿಂದ ಹೊರಗೆ ಹೋಗಲು ಹೇಳಿದಳು. ಸೇಜಲ್, ನಾನು ನಿನ್ನ ಈ ಉಪಕಾರವನ್ನು ಜೀವನ ಪೂರ್ತಿ ಮರೆಯುವುದಿಲ್ಲ. ಭಗವಂತ ನಿನಗೆ ಇದರ ಫಲ ಖಂಡಿತ ನೀಡುತ್ತಾನೆ ಎಂದು ಹೇಳಿ ನಾನು ಅಲ್ಲಿಂದ ಹೊರಬಂದೆ. ಸೇಜಲ್ ಮತ್ತೆ ಬೀಗ ಹಾಕಿದಳು ಮತ್ತು ನನಗೆ ಸ್ವಲ್ಪ ಹಣವನ್ನು ಕೂಡ ನೀಡಿದಳು. ನಾನೀಗ ಮನೆಗೆ ಹೋಗಲು ಸಾಧ್ಯವಿರಲಿಲ್ಲ. ನಾನು ರಿಕ್ಷಾದಲ್ಲಿ ಕುಳಿತು ಅದೇ ಡಾಕ್ಟರ್ನ ಕ್ಲಿನಿಕ್ಗೆ ತಲುಪಿದೆ. ಕೆಲವು ಗಂಟೆಗಳ ನಂತರ ಡಾಕ್ಟರ್ ಕೂಡ ತಮ್ಮ ಕ್ಲಿನಿಕ್ಗೆ ಬಂದರು. ಅವರು ನನ್ನನ್ನು ಗುರುತಿಸಿದರು. ನಾನು ಆಪರೇಷನ್ಗಾಗಿ ಬಂದಿದ್ದೇನೆ ಎಂದು ಅವರಲ್ಲಿ ಹೇಳಿದೆ. ಅವರು ನನ್ನ ಪೂರ್ತಿ ಕಥೆಯನ್ನು ಕೇಳಿಸಿಕೊಂಡ ನಂತರ ಹೇಳಿದರು, ಈ ಪಾಪವನ್ನು ನಾನು ಮಾಡುವುದಿಲ್ಲ ಎಂದರು ಮತ್ತು ನನ್ನನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋದರು. ಅವರು ಬಹಳ ಸರಳ ಸ್ವಭಾವದವರಾಗಿದ್ದರು. ನನ್ನನ್ನು ಬಹಳ ಚೆನ್ನಾಗಿ ನೋಡಿಕೊಂಡರು ಮತ್ತು ನನ್ನ ಮದುವೆಯನ್ನು ಅವರ ತಮ್ಮ ಮೋಹಿತ್ನ ಜೊತೆ ಮಾಡಿಸಿದರು ಮತ್ತು ಹೇಳಿದರು, ಮೋಹಿತ್ನಿಗೆ ನಿನ್ನ ಭೂತಕಾಲದ ಬಗ್ಗೆ ಏನನ್ನು ತಿಳಿಸಬೇಡ, ನಾನು ಎಲ್ಲವನ್ನು ಸಂಭಾಳಿಸಿಕೊಳ್ಳುತ್ತೇನೆ ಎಂದರು. ನಾನು ಬಹಳ ಖುಷಿಯಾಗಿದ್ದೆ. ನಾನು ಮೋಹಿತ್ಗೆ ಏನನ್ನು ತಿಳಿಸಲಿಲ್ಲ. ಎಲ್ಲಿಯವರೆಗೆಂದರೆ ಈ ಮಗು ಕೂಡ ಅವನದಲ್ಲ ಎಂಬ ಸತ್ಯವನ್ನು ತಿಳಿಸಲಿಲ್ಲ. ಅವರ ಲೆಕ್ಕದಂತೆ ನಾನು 7ನೇ ತಿಂಗಳಲ್ಲೇ ಮಗುವಿಗೆ ಜನ್ಮ ನೀಡಿದ್ದೆ. ಅವರು ಬಹಳ ಒಳ್ಳೆಯ ಮನುಷ್ಯರಾಗಿದ್ದರು ಮತ್ತು ನನ್ನನ್ನು ತುಂಬಾ ಪ್ರೀತಿಸುತ್ತಿದ್ದರು. ನನ್ನ ಮಗನಿಗೆ 1 ವರ್ಷವಾಗಿತ್ತು. ಒಂದು ದಿನ ನಾನು ಯೋಚಿಸಿದೆ, ಈ ಸಾಧು ಬಾಬಾನನ್ನು ಮೋಹಿತ್ ಎದುರಿಗೆ ಕರೆದು ಬಿಡೋಣ. ಅವರು ನನ್ನ ಹತ್ತಿರ ಏನು ಮಾತನಾಡಲು ಬಯಸುತ್ತಾರೆ ಎಂದು ಎಲ್ಲವನ್ನೂ ತಿಳಿದುಕೊಳ್ಳೋಣ ಎಂದುಕೊಂಡೆ. ನಾನು ಗೇಟ್ ತೆರೆದೆ ಮತ್ತು ಅವರನ್ನು ಒಳಗಡೆ ಬರಲು ಹೇಳಿದೆ. ಅವರು ಒಳಗಡೆ ಬಂದಾಗ ನನ್ನ ದೃಷ್ಟಿ ಅವರ ಕೈ ಮೇಲೆ ಬಿತ್ತು. ಅವರ ಕೈ ಮೇಲೆ ಗೆಜ್ಜೆಯ ಪಟ್ಟಿ ಕಟ್ಟಲಾಗಿತ್ತು. ಅವನು ಮೋಹನ್ ಆಗಿದ್ದ. ಅವನನ್ನು ನೋಡಿ ಇವನೊಬ್ಬ ಸಾಧುವಲ್ಲ ಎಂಬುದು ತಿಳಿದ ಮೇಲೆ ನನ್ನ ಹೃದಯ ಬಡಿದುಕೊಳ್ಳುವುದನ್ನೇ ಮರೆತು ಹೋಗಿತ್ತು. ಮೋಹಿತ್ ಅವರಲ್ಲಿ, ನೀವು ನನ್ನ ಮನೆಯ ಸುತ್ತ ಏಕೆ ಅಲಿಯುತ್ತಿದ್ದೀರಿ ಮತ್ತು ಏನು ಹೇಳಲು ಬಯಸುತ್ತಿದ್ದೀರಿ ಎಂದು ಕೇಳಿದರು. ಅವರು ನನ್ನ ಕಡೆ ನೋಡಿದರು ಮತ್ತು ಹೇಳಿದರು, ನನಗೆ ಸಹಾಯ ಬೇಕು. ಅವರ ಮಾತುಗಳಿಂದ ನಾನು ಬೆವರುತ್ತಿದ್ದೆ. ಎಂತಹ ಸಹಾಯ? ಮೋಹಿತ್ ಕೇಳುತ್ತಿದ್ದರು ಮತ್ತು ಇತ್ತ ಕಡೆ ನಾನು ನನ್ನ ಹಣೆಯ ಮೇಲೆ ಬರುತ್ತಿದ್ದ ಬೆವರನ್ನು ಒರೆಸಿಕೊಳ್ಳುತ್ತಿದ್ದೆ. ಅವನು ಹೇಳಿದನು, ನಾನು ಬಹಳ ಬಡವ, ನನಗೆ ಯಾವುದಾದರೂ ಕೆಲಸ ಕೊಡಿ ಎಂದನು. ಅವರು ಕೆಲಸವಿದ್ದರೆ ಕರೆಸಿಕೊಳ್ಳುತ್ತೇನೆ ಎಂದು ಹೇಳಿ ಕಳುಹಿಸಿದರು. ಮರುದಿನ ಮೋಹಿತ್ ಕೆಲಸಕ್ಕೆ ಹೋದ ತಕ್ಷಣವೇ ನಾನು ಮೋಹನ್ನನ್ನು ಗೇಟ್ ಬಳಿ ನಿಲ್ಲಿಸಿ ಕೇಳಿದೆ, ಏನು ಬಯಸುತ್ತಿದೆಯಾ ಎಂದೆ. ಅವನು ತಾನು ಕೋಟೆ ಬಿಟ್ಟು ಬಂದಿರುವುದಾಗಿ ಹೇಳಿ ತನಗೆ ಹಣ ಬೇಕು ಎಂದನು. ನಾನು ಅವನಿಗೆ ಹಣ ನೀಡಿದೆ. ಆದರೆ ಅವನು ಹಣ ಕೇಳಲು ಮತ್ತೆ ಮತ್ತೆ ಬರುತ್ತಿದ್ದ. ತುಂಬಾ ಬಾರಿ ಹಣ ನೀಡಿದ್ದೆ.
ನೀಡದಿದ್ದರೂ ಅವರು ಮೋಹಿತ್ಗೆ ಎಲ್ಲವನ್ನು ತಿಳಿಸುವುದಾಗಿ ಹೇಳುತ್ತಿದ್ದ. ಇವನಿಂದ ಹೇಗೆ ಮುಕ್ತಿ ಪಡೆದುಕೊಳ್ಳಲೆಂದು ನಾನು ಯೋಚಿಸುತ್ತಿದ್ದೆ. ಕೆಲವೊಮ್ಮೆ ಅವನನ್ನು ಕೊಂದು ಹಾಕುವ ಬಗ್ಗೆ ಯೋಚಿಸುತ್ತಿದ್ದೆ. ಆದರೆ ನಾನು ಹಾಗೆ ಮಾಡಲು ಸಾಧ್ಯವಿರಲಿಲ್ಲ. ಆದರೆ ಈಗ ಇವನ ಬ್ಲ್ಯಾಕ್ ಮೇಲ್ಗೆ ಮರುಳಾಗಬಾರದು ಎಂದು ಮುಂದಿನ ಬಾರಿ ಅವನಿಗೆ ಹಣ ನೀಡಲಿಲ್ಲ. ಅವನು ಬೆದರಿಕೆ ಹಾಕುತ್ತಿದ್ದ. ಎಲ್ಲಿಯವರೆಗೆ ಅವನ ಭಯದಲ್ಲಿ ಬದುಕಲಿ. ಮರುದಿನ ಅವನು ಮತ್ತೆ ಬಂದ. ನಾನು ನಿನ್ನ ಬಗ್ಗೆ ಮೋಹಿತ್ಗೆ ಎಲ್ಲವನ್ನು ತಿಳಿಸಿದ್ದೇನೆ. ಈಗ ಏನು ಮಾಡುವೆ ಎಂದು ಹೇಳಿ ಅವನು ನಗಲಾರಂಭಿಸಿದ. ಇದನ್ನು ಕೇಳಿ ನನಗೆ ಭಯವಾಯಿತು. ಅಷ್ಟರಲ್ಲಿ ಮೋಹಿತ್ ಪೊಲೀಸರನ್ನು ಕರೆದುಕೊಂಡು ಅಲ್ಲಿಗೆ ತಲುಪಿದ ಮತ್ತು ಪೊಲೀಸರು ಮೋಹನನ್ನು ಅರೆಸ್ಟ್ ಮಾಡಿ ಕರೆದೊಯ್ದರು. ಮೋಹಿತ್ ನನ್ನ ಜೊತೆ ಒಳಗಡೆ ಬಂದರು ಮತ್ತು ನಾನು ತಲೆ ತಗ್ಗಿಸಿ ಕುರ್ಚಿಯ ಮೇಲೆ ಕುಳಿತುಕೊಂಡೆ. ಅವರು ನನ್ನ ಕಡೆ ನೋಡುತ್ತಲೇ ಇದ್ದರು. ಆಮೇಲೆ ಹೇಳಿದರು, ನನಗೆ ಇದೆಲ್ಲವೂ ಮೊದಲ ದಿನದಿಂದಲೇ ತಿಳಿದಿತ್ತು. ಇದನ್ನು ಕೇಳಿ ನಾನು ತಲೆ ಎತ್ತಿದೆ. ಆಗ ಅವರು ಹೇಳಿದರು, ಹೌದು, ನನ್ನ ಅಕ್ಕ ನನಗೆ ಎಲ್ಲವನ್ನೂ ತಿಳಿಸಿದ್ದಳು. ನನಗೆ ನೀನು ಇಷ್ಟವಾದೆ. ನೀನು ಒಳ್ಳೆಯ ಹುಡುಗಿಯಾಗಿದ್ದೆ. ನಿನಗೆ ಮೋಸವಾಗಿತ್ತು. ಆದರೆ ನಾನು ನಿನಗೆ ಅದರ ಶಿಕ್ಷೆ ಏಕೆ ನೀಡಲಿ? ನೀನು ಆ ಸಮಯದಲ್ಲಿ ಮುಗ್ಧೆಯಾಗಿದ್ದೆ. ನಿನಗೂ ಕೂಡ ಒಳ್ಳೆಯ ಜೀವನ ನಡೆಸುವ ಪೂರ್ಣ ಹಕ್ಕಿತ್ತು. ನನಗೆ ನಿನ್ನ ಭೂತಕಾಲದ ಬಗ್ಗೆ ಯಾವುದೇ ಆಸಕ್ತಿ ಇಲ್ಲ. ನೀನು ನನ್ನ ಪಾಲಿಗೆ ಒಬ್ಬಳು ಒಳ್ಳೆಯ ಸಂಗಾತಿ. ನನಗೆ ನಿನ್ನ ಮೇಲೆ ಬಹಳ ಪ್ರೀತಿ ಇದೆ. ಇಷ್ಟನ್ನೇ ನೆನಪಿಡು. ಯಾವಾಗಲೂ ನಾನು ನಿನ್ನ ಜೊತೆಯಾಗಿರುವೆ. ಅವನ ಉಪಕಾರ, ಅವನ ಪ್ರೀತಿ ನನ್ನ ಪಾಲಿಗೆ ಒಳ್ಳೆಯತನದ ಪ್ರತಿಫಲವಾಗಿತ್ತು. ಅದೆಷ್ಟು ಕೃತಜ್ಞತೆ ಹೇಳಿದರೂ ಕಡಿಮೆ ಅನಿಸಿತು. ನಾನು ನೆಮ್ಮದಿಯ ಉಸಿರು ಬಿಟ್ಟು ಮೋಹಿತ್ ಕಡೆ ನೋಡಿ ಯೋಚಿಸಿದೆ. ಜಗತ್ತಿನಲ್ಲಿ ಇಂದಿಗೂ ಕೂಡ ಈ ಅಕ್ಕ ತಮ್ಮಂದಿರಂತಹ ಒಳ್ಳೆಯ ಜನರು ಅಸ್ತಿತ್ವದಲ್ಲಿದ್ದಾರೆ. ಆದರೆ ಇಂತಹ ಮಹಾನ್ ಜನರು ಪ್ರತಿಯೊಬ್ಬರಿಗೂ ಸಿಗುವುದಿಲ್ಲ. ನಾನೇ ಭಾಗ್ಯವಂತಳು. ಈ ಪ್ರಪಂಚ ನೀಡುವ ಪೆಟ್ಟುಗಳಿಂದ ನಾನು ಉಳಿದುಕೊಂಡೆ. ಎಲ್ಲ ಹುಡುಗಿಯರಲ್ಲಿ ನನ್ನದೊಂದು ವಿನಂತಿ ಏನೆಂದರೆ, ಯಾರದೋ ಮಾತಿಗೆ ಮರುಳಾಗಿ ಯೌವನದಲ್ಲಿ ಇಂತಹ ಯಾವುದೇ ತಪ್ಪನ್ನು ಮಾಡಬೇಡಿ. ಇದರಿಂದ ನಮ್ಮ ತಂದೆ ತಾಯಿಗಳು ಅವಮಾನದಿಂದ ತಲೆ ತಗ್ಗಿಸಬೇಕಾಗುತ್ತದೆ. ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡುವುದನ್ನು ಮರೆಯದಿರಿ. ಹೊಸ ಕಥೆಯೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಖುಷಿಯಾಗಿರಿ. ಧನ್ಯವಾದಗಳು.